ಶ್ರೀಮಾತ್ರೇ ನಮ ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ರಹಸ್ಯಗಳನ್ನ ಹೊತ್ತು ತಂದಿರುತ್ತೆ, ಏನೆಲ್ಲ ಘಟನೆಗಳು ನಿಮಗೆ ಬರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ತುಲಾ ರಾಶಿಯವರಿಗೆ ಈ ವರ್ಷ ತುಂಬ ಅದ್ಭುತವಾಗಿರುತ್ತೆ. ಯಾಕೆ ಅಂದರೆ ಯೋಗಕಾರಕ ಗ್ರಹ ಶನಿ ಷಷ್ಠಭಾವದಲ್ಲಿದ್ದಾರೆ, ಅದು ಶುಭ ಸ್ಥಾನದಲ್ಲಿದ್ದಾರೆ. ಹಾಗೆ ಕೇತು ಲಾಭಸ್ಥಾನದಲ್ಲಿದೆ. ಮತ್ತು ದೈವ ಬಲ, ಮುಖ್ಯವಾಗಿ ಒಂದು ದೈವ ಬಲ ಅನ್ನೋದು ನಿಮಗೆ ಭಾಗ್ಯ ಅನ್ನೋದು ಸಾಥ್ ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಹೆಚ್ಚಿನ ಒಂದು ಯಶಸ್ಸು, ಕೀರ್ತಿ ಅನ್ನೋದು ತುಲಾರಾಶಿಯವರಿಗೆ ಸಿಗುತ್ತೆ. ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿದ್ದವರಿಗೆ ನಿಮಗೆ ಹೊಸ ಹೊಸ ಒಪ್ಪಂದಗಳು ಬರುತ್ತೆ. ಹಾಗೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಅಷ್ಟು ಲಾಭವನ್ನು ತುಲಾರಾಶಿಯವರು ಪಡ್ಕೊಳ್ತೀರ. ಹಾಗೆ ಷಷ್ಠಭಾವದಲ್ಲಿರೋದ್ರಿಂದ ನಿಮಗೆ ಡೇ ಟು ಡೇ ಏನೇ ಪ್ರಾಬ್ಲಮ್ ಬಂದ್ರೂ ಶನಿಯು ನಿಮಗೆ ಬಲ ಕೊಡ್ತಾ ಹೋಗ್ತಾರೆ. ಹಾಗೆ ತುಂಬ ದೀರ್ಘಕಾಲದಿಂದ ಯಾವುದಾದ್ರು ರೋಗ ನೀವು ಬಳಲ್ತಾ ಇದ್ದರೆ ಖಂಡಿತ ಈ ಒಂದು ಸಮಯದಲ್ಲಿ ನಿಮಗೆ ಆ ರೋಗದಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಯಾಕೆಂದರೆ ಶನಿಯು ನಿಮಗೆ ಒಂದು ಬಲವನ್ನು, ಆ ಒಂದು ಇಮ್ಯುನಿಟಿ ಪವರ್ ಅನ್ನೋದನ್ನ ಶನಿಯು ನಿಮ್ಗೆ ತಂದು ಕೊಡ್ತಾರೆ. ಯಾಕೆ ಶನಿಯು ಯೋಗಕಾರಕ ಗ್ರಹ, ನಿಮಗೆ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಷಷ್ಠಭಾವದಲ್ಲಿದ್ದಾರೆ. ಸೊ ಒಂದು ಅದ್ಭುತ ಸಮಯ. ಹಾಗೆ ಕೋರ್ಟ್ ಕೇಸು, ತಗಾದೆಗಳು, ಕಾನೂನು ತಗಾದೆಗಳು ಯಾವುದಿದೆ ನಿಮಗೆಲ್ಲ ಖಂಡಿತ ವಿಜಯ ಆಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರ. ಶತ್ರುಗಳ ಆಟ ಏನೂ ನಡೆಯೋದಿಲ್ಲ. ಹಾಗೆ ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲೂ ನೀವು ಖಂಡಿತ ಯಶಸ್ಸನ್ನು ಸಾಧಿಸ್ತೀರ. ಹಾಗೆ ನಿಮ್ಮ ತಂದೆ, ಗುರು, ದೈವಬಲ ಈ ಮೂರೂ ಸಿಗ್ತಾ ಇದೆ. ತಂದೆ ಸಹಕಾರ ಸಿಗುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಜೀವನದಲ್ಲಿ ತಂದೆ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಹಾಗೆ ಗುರುಗಳ ಒಂದು ಮಾರ್ಗದರ್ಶನ, ದೈವಬಲ ಅನ್ನೋದು ನಿಮಗೆ ಇದೆ. ಹಾಗೆ ದೂರ ಕ್ಷೇತ್ರಗಳಲ್ಲಿ ಅಂದರೆ ದೂರ ಪ್ರವಾಸ ಹೋಗುವಂಥ ಯೋಗನೂ ನಿಮಗೆ ಖಂಡಿತ ಇದೆ. ಉನ್ನತ ವ್ಯಾಸಂಗಕ್ಕೆ ಯಾರು ಪ್ರಯತ್ನ ಮಾಡ್ತಿರ್ತಾರೆ ತುಲಾರಾಶಿಯವರು, ಹೊರದೇಶಕ್ಕೆ ಹೋಗಿ ಓದಬೇಕು, MBBS, MD ಈ ಥರ ಏನೇನು ಉನ್ನತ ವ್ಯಾಸಂಗಗಳು ಮಾಡಬೇಕು ಅಂತಿದ್ರೆ ನೀವು ಖಂಡಿತ ಪ್ರಯತ್ನ ಮಾಡಿ. ವರ್ಷದ ಪ್ರಾರಂಭದಲ್ಲೇ ಜೂನ್ ಒಳಗಡೆ ನಿಮಗೆ ಈ ಒಂದು ವಿಚಾರದಲ್ಲಿ ಖಂಡಿತ ಯಶಸ್ಸು ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಹಾಗೆ ನೀವು ಧಾರ್ಮಿಕ ಕಾರ್ಯಗಳನ್ನು ಜಾಸ್ತಿ ಮಾಡ್ತೀರಾ. ದೇವಸ್ಥಾನಗಳಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರಾ. ಹಾಗೆ ದೂರ ಪ್ರವಾಸ ಹೋದಾಗ ಅದರಿಂದಲೂ ನಿಮಗೆ ಲಾಭ ಅನ್ನೋದು ಖಂಡಿತ ಸಿಗುತ್ತೆ. ಜೂನ್ ನಂತರ ಗುರು ನಿಮಗೆ ದಶಮ ಸ್ಥಾನದಲ್ಲಿ ಬರ್ತಾ ಇರೋದ್ರಿಂದ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಗುರು ಎಕ್ಸ್ಪೆನ್ಷನ್ ಪ್ಲಾನೆಟ್ ಆಗಿರೋದ್ರಿಂದ ನಿಮಗೆ ಜವಾಬ್ದಾರಿ ಜಾಸ್ತಿ ಕೊಡ್ತಾರೆ. ಜಾಸ್ತಿ ಕೊಟ್ಟಷ್ಟು ಹಾಗೆ ಸನ್ಮಾನಗಳು, ಗೌರವಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಧನಾದಾಯನೂ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ಕೇತು ಲಾಭಸ್ಥಾನದಲ್ಲಿದ್ದಾರೆ. ತುಲಾರಾಶಿಯವರಿಗೆ ಭೂಮಿ ಲಾಭ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಕಾನೂನು ಕ್ಷೇತ್ರಗಳಲ್ಲಿ, ಟೆಕ್ನಿಕಲ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ ಅವ್ರಿಗೆ ಹೆಚ್ಚಿನ ಲಾಭ ಅನ್ನೋದಾಗುತ್ತೆ. ಹಿರಿಯೋ ಸಹೋದರಿಯಿಂದ ಅನುಕೂಲ ಆಗುತ್ತೆ. ಸಂಘ ಸಂಸ್ಥೆಗಳು, ನೆಟ್ವರ್ಕ್ ಬಿಸ್ನೆಸ್ಸು, ಕ್ಲಬ್ಬು ಈ ಥರ ಯಾವ ಬಿಸ್ನೆಸ್ಗಳಲ್ಲಿ ಯಾರಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಕೇತು ನಿಮಗೆ ಅನುಕೂಲಕರವಾದ ಒಂದು ರಿಸಲ್ಟ್ನ ತಂದುಕೊಡ್ತಾರೆ. ರಾಹು ನಿಮಗೆ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾರೆ. ರಾಹು ನಿಮಗೆ ಒಳ್ಳೆಯ ಗ್ರಹ, ಯೋಗಕಾರಕನ ಗ್ರಹನೇ, ಪಂಚಮದಲ್ಲಿದ್ದಾರೆ. ಸೊ ರಾಹು ಇಲ್ಯೂಷನ್ನು, ಭ್ರಮೆಯನ್ನು ಕ್ರಿಯೇಟ್ ಮಾಡ್ತಾರೆ. ರಾಹುವಿನ ವರ್ಕಿಂಗ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯಾರು ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದೀರಾ, ಅದರಲ್ಲೂ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ರಾಜಕೀಯ ಕ್ಷೇತ್ರ, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಿದ್ರೆ ನಿಮಗೆ ತುಂಬ ಅನುಕೂಲ. ನಿಮಗೆ ಹೊಸ ಹೊಸ ಅವಕಾಶಗಳು ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಬರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಹುಷಾರಾಗಿರಿ. ತುಲಾರಾಶಿಯವರಿಗೆ ತುಂಬ ಜನಕ್ಕೆ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವ ಸಾಧ್ಯತೆ 2026ರಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಹಾಗೆ ಆನ್ಲೈನಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಸೊ ರಾಹು ಪಂಚಮ ಭಾವದಲ್ಲಿದ್ದಾರೆ. ಈ ಲಾಟ್ರಿ, ಶೇರ್ ಮಾರ್ಕೆಟು, ಜೂಜು ಈ ಥರ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಅದರಲ್ಲಿ ಯಾವುದೂ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಲೀಗಲ್ ಒಪಿನಿಯನ್ ತೊಗೊಳ್ಳಿ, ಸೆಕೆಂಡ್ ಒಪಿನಿಯನ್ ತೊಗೊಂಡ್ಬಿಟ್ಟು ನಂತರ ಪ್ರಯತ್ನ ಮಾಡಿ, ಆಗ ಅನುಕೂಲ ಆಗುತ್ತೆ. ಲವ್ ಲೈಫಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಅದು ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಪಾರ್ಟ್ನರ್ ಮೋಸ ಮಾಡ್ಬೋದು, ಇಲ್ಲ ಮೂರನೇ ಹೊಸ ವ್ಯಕ್ತಿ ಪ್ರವೇಶ ಆಗಿ ನಿಮ್ಮ ಮಧ್ಯೆ ಒಂದು ಬಿರುಕು ಮೂಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೇರ್ಫುಲ್ ಆಗಿರಿ. ಹಾಗೆ ಸಂತಾನಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದೀರಾ ತುಲಾರಾಶಿಯವರಿಗೆ ಸ್ವಲ್ಪ ಗೊಂದಲ ಆಗುವ ಸಾಧ್ಯತೆ ಇದೆ. ಸೊ ಅದಕ್ಕೆ ಸ್ವಲ್ಪ ನೀವು
ಒಂದಲ್ಲ ಎರಡು ಸಲ ಎರಡು ಕಡೆ ತೋರಿಸ್ಬಿಟ್ಟು ನೀವು ಟ್ರೈ ಮಾಡಿದರೆ ನಂತರ ಪೂರ್ವಾರ್ಧದ ನಂತರ ಒಂದು ಆಗಸ್ಟ್ ನಂತರ ಸಕ್ಸಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ರಾಜಕೀಯದಲ್ಲಿ ಯಾರಿದ್ದೀರಾ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ತುಲಾ ರಾಶಿಯವರಿಗೆ ಪದವಿ ಸಿಗುವಂಥ ಯೋಗ ಖಂಡಿತ ಇದೆ. ಮತ್ತು ಈಗ ಕೇತುವು ನಿಮಗೆ ಲಾಭಸ್ಥಾನದಲ್ಲಿ ಇರೋದರಿಂದ ಈ ಭೂಮಿ ವಿಚಾರಗಳಲ್ಲಿ, ಹಾಗೆ ಯಾರು ಈ ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀರಾ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 2026 ವರ್ಷ ತುಲಾ ರಾಶಿಯವರಿಗೆ ತುಂಬ ಅನುಕೂಲವಾಗಿದೆ. ಗುರುವು ಭಾಗ್ಯದಲ್ಲಿ ಇದ್ಕೊಂಡು ನಿಮಗೆ ತಂದೆಯಿಂದ, ಗುರುಗಳಿಂದ ದೈವಬಲ ಅನ್ನೋದು ಸಿಗ್ತಾ ಇದೆ. ಶನಿವು ಷಷ್ಠಭಾವದಲ್ಲಿ ಇಟ್ಕೊಂಡು ಶತ್ರುಗಳ ಮೇಲೆ ವಿಜಯ ಸಾಧಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ಯಾರೂ ನಿಲ್ಲೋದಿಲ್ಲ, ನೀವು ವಿಜಯ ಆಗ್ತೀರಾ. ಕೇತುವು ಲಾಭಸ್ಥಾನದಲ್ಲಿ ಇದ್ಕೊಂಡು ನಿಮಗೆ ಭೂಮಿ ಯೋಗ, ಸ್ನೇಹಿತರಿಂದ ಲಾಭ, ನೆಟ್ವರ್ಕ್ ಬಿಸ್ನೆಸ್ನಿಂದ ಲಾಭ, ಈ ರೀತಿಯಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ರಾಹು ಪಂಚಮದಲ್ಲಿದ್ದಾರೆ, ಬಟ್ ಕ್ರಿಯೇಟಿವಿಟಿ ಫೀಲ್ಡವರಿಗೆ ತುಂಬ ಅನುಕೂಲ. ಪ್ರಿಂಟ್ ಮೀಡಿಯಾ, ಈ ಸ್ಕ್ರೀನ್ ಮೇಲೆ ಕೆಲಸ ಮಾಡಿ ಯಾರು ಇದ್ದೀರಾ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಬಟ್ ಕಾಷನ್ ಏನೇನಂತ ಹೇಳಿದರೆ, ರಾಹು ಸ್ವಲ್ಪ ಇಲ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ರಾಹುಗೆ ನೀವು ಸುಬ್ರಹ್ಮಣ್ಯ ಸ್ಕಂದ ಕವಚವನ್ನು ನೀವು ಡೈಲಿ ಪಠ್ಯ ಮಾಡೋದ್ರಿಂದ ಆ ಇಲ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಹಾಗೆ ನೀವು ಪೂರ್ವಾರ್ಧದ ನಂತರ ಗುರು ದತ್ತಾತ್ರೇಯವರ ದರ್ಶನ ಮಾಡೋದ್ರಿಂದ, ಗಾಣಿಗಪುರ ಕ್ಷೇತ್ರಕ್ಕೆ ಹೋಗಿ ದತ್ತಾತ್ರೇಯವ್ರನ್ನ ದರ್ಶನ ಮಾಡಿಕೊಂಡು ಕ್ಷೇತ್ರವಾಸ ಮಾಡ್ಕೊಂಡು ಬಂದರೆ ನಿಮಗೆ ವರ್ಷ ಪೂರ್ತಿ ಅದ್ಭುತವಾದ ರಿಸಲ್ಟ್ನ ನೀವು ಪಡ್ಕೊಳ್ತೀರಾ. ಈ 2 ಪರ್ಯಾಯಗಳನ್ನ ನೀವು ಮಾಡ್ಕೊಳ್ಳಿ ತುಲಾರಾಶಿಯವರು. 2026 ನಿಮಗೆ ನಿಮ್ಮ ಜೀವನದಲ್ಲಿ ಮರಿಬಾರ್ದು ಆ ಥರ ವರ್ಷವಾಗಿ ಬದಲಾವಣೆ ಆಗುತ್ತೆ. ಅದ್ಭುತ ಯಶಸ್ಸನ್ನು ಪಡಿಬೋದು. ಈ ಒಂದು ಟೈಮ್ ಪೀರಿಯಡ್ ಏನಿದೆ, ಗ್ರಹಗತಿಗಳು ತುಂಬ ನಿಮಗೆ ಫೇವರಬಲ್ ಆಗಿದೆ. ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ, ಎನರ್ಜಿ ನಿಮಗೆ ಫೇವರಬಲ್ ಆಗಿರೋದ್ರಿಂದ ನೀವು ಆದಷ್ಟು ಪ್ರಯತ್ನಗಳೆಲ್ಲ ಜಾಸ್ತಿ ಮಾಡಬೇಕು. ಈ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನೀವು ಇಷ್ಟೊಂದು ನೀವು ವ್ಯಾಪಾರದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ನೀವು ಪ್ರಯತ್ನ ಮಾಡಿದ್ದೇ ಆಯಿತು ಅಂದರೆ ನಿಮಗೆ 2026 ತುಂಬ ಶುಭದಾಯಕವಾಗಿರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ತುಲಾರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.